ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನೋಡ್ತಾ ಇರ್ತಕ್ಕಂಥ ಟಾಪಿಕ್ ಬಂದು GD ಕಾರ್ ಮ್ಯೂಸಿಯಂ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ತಮಿಳ್ನಾಡು ಕೊಯಂಬತ್ತೂರಲ್ಲಿ ಐತೆ. ಈ ಕಾರ್ ಮ್ಯೂಸಿಯಮಲ್ಲಿ ಬಂದು ಓಲ್ಡ್ ಕಾರ್ಗಳೆಲ್ಲ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕಾರ್ಗಳೆಲ್ಲ. ಈ ಕಾರ್ ನೋಡಿ, ತುಂಬ ಹಳೆ ಕಾರ್ ಅಂತಲೇ ಹೇಳ್ಬೋದು. ವೋಲ್ಕ್ಸ್ವ್ಯಾಗನ್ ಬೆಂಟ್ಲಿ ನೋಡೋಕ್ಕೆ ತುಂಬ ಸಖತ್ತಾಗಿದೆ, ತುಂಬ ಸೂಪರಾಗಿದೆ ಅಂತಲೇ ಹೇಳ್ಬೋದು. ವರ್ಲ್ಡಲ್ಲೂ ಕೂಡ ಸ್ಪೋರ್ಟ್ಸ್ ಕಾರ್ಗಳಿತ್ತು. ಇದರ ಇನ್ಫಾರ್ಮೇಷನ್ ಇಲ್ಲೇ ಬರ್ತೈತೆ ನೋಡಿ. ಇದರ ಪ್ರೊಡಕ್ಷನ್ ಬಂದು 1969ರಲ್ಲಾಗಿದೆ. ಮತ್ತು ಈ ಕಾರ್ ಪ್ರೊಡಕ್ಷನ್ ಬಂದು 1926ರಲ್ಲಾಗಿದೆ ಅಂತಲೇ ಹೇಳ್ಬೋದು, 4T. ಮತ್ತು ನೆಕ್ಸ್ಟ್ ಬರ್ತಾ ಇರತಕ್ಕಂಥ ಕಾರ್ ನೋಡಿ, ಅರ್ಧ ಭಾಗ ಇದೆ ಅಂತಲೇ ಹೇಳ್ಬೋದು. ಒಳಗಡೆ ಹೇಗಿದೆ ಅಂತಲೇ ತೋರಿಸ್ಕೊಟ್ಟಿದ್ದಾರೆ. ಈ ಕಾರು ವೋಲ್ಕ್ಸ್ವ್ಯಾಗನ್ ವೇರಿಯಂಟ್ 3 ಆಗಿರುತ್ತೆ, ಟೈಪ್ 3 ಆಗಿರುತ್ತೆ. ಇದರ ಪ್ರೊಡಕ್ಷನ್ ಬಂದು 1961ರಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು, ವೋಲ್ಕ್ಸ್ವ್ಯಾಗನ್ ಅವ್ರದ್ದು. ಈ ಕಾರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಯೆಲ್ಲೋ ಕಲರಲ್ಲಿ. ಓಲ್ಡ್ ಕಾರು, ಸೆರ್ಟೋನ್ CV ಆಗಿರುತ್ತೆ ಈ ಕಾರು. ಈ ಕಾರ್ ಪ್ರೊಡಕ್ಷನ್ ಬಂದು 1948ರಲ್ಲಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ನೋಡೋದಾದರೆ FI80 ನೋವಾ ಇದೆ. ಈ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ವರ್ಲ್ಡಲ್ಲಿ ತುಂಬ ಸೂಪರಾಗಿ ಮಡಗಿದ್ದಾರೆ ಮ್ಯೂಸಿಯಮಲ್ಲಿ. ಈ ಮ್ಯೂಸಿಯಂ ಬಂದು ಕೊಯಂಬತ್ತೂರಲ್ಲೈತೆ, ತಮಿಳ್ನಾಡಿನ ಕೊಯಂಬತ್ತೂರಲ್ಲೈತೆ ಅಂತಲೇ ಹೇಳ್ಬೋದು. GD ನಾಯ್ಡು ಮ್ಯೂಸಿಯಂ ಅಂತಲೇ ಫೇಮಸ್ ಆಗಿದೆ ಈ ಮ್ಯೂಸಿಯಮು. ಈ ಮ್ಯೂಸಿಯಂನ ಇಂಜಿನ್ ಪಾರ್ಟ್ಸ್ಗಳು ನೋಡೋಣ ಬನ್ನಿ. ಕಾರಲ್ಲಿ ಹೇಗಿರುತ್ತೆ ಇಂಜಿನ್ಸು, ಒಳಗಡೆ ಇರ್ತಕ್ಕಂಥ ಪಾರ್ಟ್ಸ್ಗಳು ಎಲ್ಲನೂ ಇಲ್ಲೇ ತೋರಿಸಿದ್ದಾರೆ. ಡೈನಮೋ ಮತ್ತು ಗೇರ್ ಶಿಫ್ಟಿಂಗು ಎಲ್ಲನೂ ಕೂಡ ಇಲ್ಲೇ ಮಡಗಿದ್ದಾರೆ. ಸ್ಟೇರಿಂಗ್ ವೀಲು, ಸಸ್ಪೆನ್ಷನ್ಸು, ಸ್ಪ್ರಿಂಗ್ಸು ಮತ್ತು ಇಂಜಿನ್ ಆಯಿಲು, ಇಂಜಿನು, ಹಾಗೆಯೇ ಗೇರ್ ಬಾಕ್ಸು, ಈ ಕಾರ್ನ ಇಂಜಿನ್ ನೋಡಿ ಹೇಗಿರುತ್ತೆ. ಇದು ನೋಡಿ ರೇಡಿಯೇಟ್ರು, ಕಾರ್ನ ರೇಡಿಯೇಟ್ರ್ ಹೇಗಿರುತ್ತೆ ಅಂತ. ಮತ್ತು ಮತ್ತು ಇದರಲ್ಲಿ ಇಂಜಿನ್ ಪಾರ್ಟ್ಸ್ಗಳು ಮಡಗಿದ್ದಾರೆ, ಸ್ಮಾಲ್ ಪಾರ್ಟ್ಸ್ಗಳು. ಇದು ಕೂಡ ಕಾರ್ ಇಂಜಿನ್ ಆಗಿರುತ್ತೆ. ಇಲ್ಲಿ ಮಡಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಬಂದು ಕಾರ್ನ ಪಾರ್ಟ್ಸ್ಗಳಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಓಲ್ಡ್ ಕಾರ್ ಮ್ಯೂಸಿಯಮು. ಹಳೆ ಕಾರ್ಗಳನ್ನೆಲ್ಲ ಮಡಗಿದ್ದಾರೆ ನೋಡಿ. ಹಳೆ ಬೈಕ್ ನೋಡಿ, ಇದು ನೋಡೋಕ್ಕೆ ಒಳ್ಳೆ ಬುಲೆಟ್ ಥರನೇ ಐತೆ. ಸೈಕಲ್ ರಿಮ್ ಇರುತ್ತಲ್ಲ ಆ ಥರ ಐತೆ ನೋಡಿ ಆಗಿನ ಕಾಲದಲ್ಲಿ. ಅದರ ಇನ್ಫಾರ್ಮೇಷನ್ ನೋಡಿ, GD ನಾಯ್ಡು ಅವರು ಓಡಿಸ್ತಿದ್ದಂಥದ್ದು ಇದು. ಅದರಿಂದ ಅವ್ರ ನೆನಪಿಗಾಗಿ ಮಡಗಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು. ಇದು ನೋಡಿ ಮೊದಲು ಬಂದು ಕಾರ್ ಅಂತಲೇ ಹೇಳ್ಬೋದು. ಸೈಕಲ್ ಚಕ್ರಗಳೆಲ್ಲ ಐತೆ, ಅದು ಗೇರ್ ನೋಡಿ ಹೇಗೈತೆ. ಮತ್ತು ಮಜ್ಡಾ ನೋಡ್ತಾ ಇದ್ದೀವಿ, ಈಗ ನೋಡ್ತಾ ಇರ್ತಕ್ಕಂಥ ಕಾರು ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡಿ. ಈ ಕಾರ್ಗಳು ನೀವು ನೋಡಿರೋದು ಕಡಿಮೆ ಅಂತಲೇ ಹೇಳ್ಬೋದು. ಮಜ್ಡಾ ಇದು ನೋಡಿ ಮೂರು ಚಕ್ರದ ಕಾರ್ ಅಂತಲೇ ಹೇಳ್ಬೋದು. ಆಟೋ ರೀತಿ ಐತೆ. ಆಗಿನ ಕಾಲದಲ್ಲಿ ಹೇಗೆ ಓಡಿಸ್ತಿರೋ ಅಂತಲೇ ನೋಡಿ. ಒಳ್ಳೆ ರೆಡ್ಡಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಗೆಲ್ಲ ಇದೆಲ್ಲ ಇರೋದಿಲ್ಲ, ಬರೀ ಮ್ಯೂಸಿಯಮ್ಗಳು ಮಾತ್ರ ಸಿಗುತ್ತೆ ಇಂಥವೆಲ್ಲ ಅಂತಲೇ ಹೇಳ್ಬೋದು. ನೋಡಿ, ಮಿಸ್ಟರ್ ಬೀನ್ ಅಂತ ಓಡಿಸ್ತಿದ್ದ ಕಾರ್ ಇದು, ಸೈಕಲ್ ಇದು. ಫಿಟ್ 600 ನೋಡಿ. ಇದು ಹಸಿರು ಕಲರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಮ್ಯೂಸಿಯಮಲ್ಲಿ ತುಂಬ ಸುಂದರವಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಒಂಚೂರು ಧೂಳು ಕುಂತ್ಕೊಳ್ದೇ ಇರೋ ರೀತಿ. ಇದು ಫಿಟ್ 500, 1936ರ ಗಾಡಿ ಅಂತಲೇ ಹೇಳ್ಬೋದು. ಈಗ 2024, ಎಷ್ಟು ವರ್ಷ ಆಯಿತು ನೋಡಿ. ಎಷ್ಟು ಹಳೆ ಕಾರ್ ಮಡಗಿದ್ದಾರೆ, 100 ವರ್ಷದ ಹಳೆ ಕಾರ್ಗಳನ್ನೆಲ್ಲ ಮಡಗಿದ್ದಾರೆ ಇಲ್ಲಿ. ಈ ಲೋಗೋಗಳನ್ನ ನೋಡಿರೋಕ್ಕೂ ಸಾಧ್ಯ ಇಲ್ಲ ನೀವು, ಯಾಕಂದರೆ ಇದೆಲ್ಲ ಹಳೆ ಕಾರ್ಗಳು. ನಾನು ಕೂಡ ಈ ಲೋಗೋಗಳನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು.
ಮಾತ್ರ ಕಲರ್ಗಳು ಮಾತ್ರ ಸೂಪರಾಗಿ ಹೊಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ನೋಡಿ, ಕಾರ್ಗಳು ಮಾತ್ರ ನೋಡೋಕ್ಕೆ ತುಂಬ ಸುಂದರವಾಗಿದೆ. BMW, ಫೋರ್ಸ್, ರೋಲ್ಸ್ ರಾಯ್ಸ್ ಎಲ್ಲ ಥರದ ಕಾರ್ಗಳು ಇಲ್ಲಿದೆ. ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಚಾನಲ್ ನಿಮಗೇನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಇದು ನೋಡಿ, ಸಿಂಹದ ಲೋಗೋ ಇದೆ ಈ ಕಾರಲ್ಲಿ. ಓಲ್ಡ್ ಕಾರು, ನೋಡೋಕ್ಕೆ ಮಾರುತಿ 800 ರೀತಿಯೇ ಕಾಣುತ್ತೆ. ಹಾಗಾದರೆ ಇದು ಬೇರೆ, ನೋಡೋಕ್ಕೆ ಅಗಲ ಕೂಡ ಇದೆ. ಮಾರುತಿ 800 ಚಿಕ್ಕದು. ಇದು ನೋಡಿ, ಪುಯ್ಗೆಟ್ 504. ಇದರ ಪ್ರೊಡಕ್ಷನ್ 1968ರಲ್ಲಾಗಿದೆ. ಇದು ಕೂಡ ಸಿಂಹದ ಲೋಗೋ ಅಂತಲೇ ಹೇಳ್ಬೋದು. ಇದರ ಕಲರ್ಗಳು ನೋಡೋಕ್ಕೆ ಒಂಥರ ಚೆಂದ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬರ್ತಾ ಇದೆ ನೋಡಿ, ಯೆಲ್ಲೋ ಕಲರ್ ಕಾರು, ವೋಲ್ಸ್ ವ್ಯಾಗನ್ದು. ಇದು ಕೇರಳದ ಕಾರು, ಓಲ್ಡು. ಎಲ್ಲೆಲ್ಲಿ ಓಲ್ಡ್ ಕಾರ್ ಇದೆ ಎಲ್ಲ ನೀವು ಪರ್ಚೇಸ್ ಮಾಡ್ತಾನೆ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಬೆಂಟ್ಲಿ ಆಗಿರುತ್ತೆ ಇದು, ನ್ಯೂ ಬೆಂಟ್ಲಿ ಅಂತ ಕಾರ್ ನೇಮು. ಮತ್ತು ಇದು ನೋಡಿ, ಬಸ್ರಿ ವ್ಯಾನ್ ಅಂತಲೇ ಹೇಳ್ಬೋದು. ಕೊಂಬೆ ಅಂತ ಇದ್ರ ಹೆಸರು, ವೋಲ್ಸ್ ವ್ಯಾಗನ್ ಅವ್ರದ್ದೇನೆ. ರೆಡ್ ಕಾರಲ್ಲಿ ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು BMW C1 ಕಾರ್, ಇದು ಬೈಕ್ ಇದು ಅಂತಲೇ ಹೇಳ್ಬೋದು. ಆಗಲೇ ಮೇಲ್ಗಡೆ ಕವರ್ ಕೊಟ್ಟಿದ್ದಾರೆ BMW ಅವರು. ಸ್ಕೂಟಿ ಥರ ಇದೆ. ಇದು ಕೂಡ ಬೈಕ್ ರೀತಿಯೇ ಇದೆ. ಇದು ಯಾವ ಕಂಪ್ನಿ ಅಂತಲೇ ಗೊತ್ತಿಲ್ಲ. ಸಿಟಿ EL ಅಂತ ಹಾಕಿದ್ದಾರೆ. ಮತ್ತು ಮೆರ್ಸಿಡೀಸ್ ಬೆಂಜ್ ನೋಡಿ, ಓಲ್ಡ್ ಮೆರ್ಸಿಡೀಸ್ ಬೆಂಜ್ ಹೇಗಿದೆ ಅಂತ ನೀವೇ ನೋಡಿ. ಇದನ್ನು ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ. ಯಾಕಂದರೆ ಇದು ಯಾವ ಕಾರ್ಗಳು ರೋಡಲ್ಲಿ ತಿರ್ಗೋಡಿದ್ದಿಲ್ಲ, ಮ್ಯೂಸಿಯಮಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಮೆರ್ಸಿಡೀಸ್ ಬೆಂಜ್ ಓಲ್ಡಲ್ಲಿ ಎಷ್ಟು ಚೆನ್ನಾಗಿದೆ ಅಂತಲೇ ನೋಡ್ಬೋದು. ಹಿಂದ್ಗಡೆ ಹೇಗಿದೆ ಚಕ್ರಗಳು ನೋಡಿ. ಮತ್ತು ಮೆರ್ಸಿಡೀಸ್ ಬೆಂಜ್ V115 ನೋಡಿ, ಇದು ಹೇಗಿದೆ ಅಂತ. ಇದು ಇವಾಗಲೂ ಕೂಡ ಇದೆ. ಇದು ಓಡಾಡಿಸ್ತಾರೆ. ಇದು ನೋಡಿರ್ತಿರಬೇಕಾದ್ರೆ, ಆಗಲೇ ಬಂದಿದ್ದು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿದರೆ ಬರೀ ಮ್ಯೂಸಿಯಮಲ್ಲಿ ನೋಡಿರ್ಬೋದು ಅಂತಲೇ ಹೇಳ್ಬೋದು. ಬ್ಲೂ ಕಲರಲ್ಲಿ ಒಳ್ಳೆ ಸಖತ್ತಾಗಿ ಕಾಣುತ್ತೆ. ಇದು ಮೆರ್ಸಿಡೀಸೇನೆ. ಇದು ಇತ್ತೀಚಿನ ಕಾರ್ ಅಂತಲೇ ಹೇಳ್ಬೋದು. 2000 ಕೆಳಗಡೆ ಇರ್ತಕ್ಕಂಥ ಕಾರ್ ಇದು. 1999ರಲ್ಲಿ ಪ್ರೊಡಕ್ಷನ್ ಆಗಿದೆ ಈ ಕಾರು. ಮೆರ್ಸಿಡೀಸ್ ಬೆಂಜು, 2 ಸೀಟು. ಮತ್ತು ಸ್ಮಾರ್ಟ್ 42 ಅಂತ ಇದೆ ನೋಡಿ. ಒಳ್ಳೆ ಮೊಟ್ಟೆ ಕಾರ್ ಅಂತಲೇ ಹೇಳ್ಬೋದು. ಚಿಕ್ಕದಾಗೈತೆ, 2 ಸೀಟ್ ಕಾರು. ಮತ್ತು ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕಲರಲ್ಲೂ ಕೂಡ ಈ ಕಾರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟು ಇಂಜಿನ್ ಬರ್ತೈತೆ ನೋಡಿ, ಮಿನಿ ಇಂಜಿನ್ ಮಡಗಿದ್ದಾರೆ. ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ಮತ್ತು ಫೋರ್ಸ್ ಇಂಜಿನ್ ಆಗಿರುತ್ತೆ ಇದು. 1963ರಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ನೋಡಿ. ಫೋರ್ಸ್ ಕಾರ್ ಐತೆ ನೋಡಿ ಇಲ್ಲಿ. ಇದೊಂದು ಸ್ಪೋರ್ಟ್ಸ್ ಕಾರ್ ಆಗಿರುತ್ತೆ ಫೋರ್ಸು. ಇದು DQ ಸಲ್ಮಾನ್ ಹತ್ರ ಐತೆ ಅಂತಲೇ ಹೇಳ್ಬೋದು, ಸೆಲೆಬ್ರಿಟಿ ಹತ್ರ. ಓಲ್ಡ್ 2 ಸೀಟರ್ ಕಾರ್, ಸ್ಪೋರ್ಟ್ಸ್ ಕಾರು. ಇದರ ಟಾಪ್ ಸ್ಪೀಡ್ ನೋಡಿ ಎಷ್ಟೋಗುತ್ತೆ ಅಂತ. ಮತ್ತು BMW 5 ಸೀರೀಸ್ ಕೂಡ ಐತೆ ನೋಡಿ. 1981ರಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಕಾರು. ನೋಡಿ ಹಾಗೆ ಎಂಥ ಲುಕ್ಗಳು ಕೊಟ್ಟಿದ್ರು ಅಂತ. ಇವಾಗ ಬರ್ತಕ್ಕಂಥ ಕಾರ್ಗಳು ಇಷ್ಟು ಗಟ್ಟಿಮುಟ್ಟಾಗಿರೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ ನೋಡಿ, ಬಣ್ಣ ಎಲ್ಲ ಹೋಗ್ಬಿಟ್ಟಿದೆ. ಅನೋಮ್ಯಾಗ್ ಅಂತ 1.3 ಲೀಟರ್ ಇಂಜಿನ್ ಹೊಂದಿರುತ್ತೆ ಇದು. ಇದು ಕೂಡ ಬೆಂಟ್ಲಿದಾಗಿರುತ್ತೆ. ಬೆಂಟ್ಲಿ ಸಿಂಬಲ್ ಮುಂದೆ ನೋಡಿ ಹೇಗಿದೆ. ಆವಾಗೆಲ್ಲ ಕಬ್ಬಿಣದ ಗಾಡಿಗಳೇನೆ, ಗುದ್ದರೆ ಏನೂ ಆಗ್ತಿರಲಿಲ್ಲ. ಇವಾಗೆಲ್ಲ ಫೈಬರು, ಗುದ್ದಿದ್ರೆ ಮಡ್ಚ್ಕೊಳ್ಳೋ ರೀತಿ ಇರ್ತದೆ ಈಗಿನ ಕಾರ್ಗಳು ಬಂದು.
ಅವಾಗ ನೋಡಿ ಎಷ್ಟು ಗಟ್ಟಿಮುಟ್ಟಾಗಿ ಕೊಟ್ಟಿರೋ ಕಾರ್ಗಳನ್ನ. BMW 700 ನೋಡಿ 1961ರಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಕಾರ್ ಇದು. ರೆಡ್ ಕಲರಲ್ಲಿ ನೋಡೋಕೆ ಸೂಪರಾಗಿದೆ ಅಂತಲೇ ಹೇಳ್ಬೋದು. 5 ಸೀಟರ್ ಕಾರ್ ಆಗಿರುತ್ತೆ ಇದು. ಯಾವುದೇ ಸೇಫ್ಟಿ ಇರಲಿಲ್ಲ ಆವಾಗ, ಈಗ ಬರ್ತಕ್ಕಂಥ ಸೇಫ್ಟಿ. ಹಾಗಾದರೆ ಕಾರ್ ಮಾತ್ರ ತುಂಬ ಗಟ್ಟಿಮುಟ್ಟಾಗಿರ್ತಿತ್ತು ಅಂತಲೇ ಹೇಳ್ಬೋದು. ಮತ್ತು DKW F7 ಐತೆ ನೋಡಿ. ಆಗಿನ ಕಾಲದಲ್ಲಿ ಒಳ್ಳೆ ಸೂಪರಾಗಿದ್ವು ಕಾರ್ಗಳಂತಲೇ ಹೇಳ್ಬೋದು. ಆದರೆ ಇವನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಇವಾಗ ಯಾವುದೇ ಸ್ಪಾಟ್ಸ್ ಸಿಗೋದಿಲ್ಲ. ಅದರಿಂದನೇ ಈ ಕಾರ್ಗಳು ಮ್ಯೂಸಿಯಮಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದು ನೋಡಿ, ಇದರ ಇಂಜಿನ್ ಬಂದು 247 cc ಆಗಿರುತ್ತೆ. ಎಷ್ಟು ಕಡಿಮೆ cc ಗಾಡಿಗಳಿದ್ವು ಅಂತಲೇ ಹೇಳ್ಬೋದು ಆವಾಗ. ಇದು ಫ್ರಂಟ್ ಡೋರ್ ಹೊಂದಿರತಕ್ಕಂಥ ಕಾರ್ ನೋಡಿ, BMW. ಫ್ರಂಟ್ ಡೋರ್ ಕೂಡ ಇತ್ತು ಅಂದರೆ ನಂಬೋಕೆ ಸಾಧ್ಯ ಇಲ್ಲ. ಫ್ರಂಟಲ್ಲೂ ಕೂಡ ಡೋರ್ ಕೊಟ್ಟಿದ್ದಾರೆ ಆವಾಗಲೇ. ಸೈಡಲ್ಲೂ ಇದೆ, ಫ್ರಂಟಲ್ಲೂ ಇದೆ. ಮತ್ತು ಮೆಸಾರಿಟಿ ಕೂಡ ಐತೆ ನೋಡಿ ಇಲ್ಲಿ, ಅದು ಕೂಡ BMW. 3 ಬಂಡಿ ಐತೆ ನೋಡಿ, ಆಟೋ ಥರ ನೋಡಿ. ಇವನ್ನೆಲ್ಲ ನೋಡೋಕ್ಕೆ ಒಂಥರ ಚೆಂದ ಅಂತಲೇ ಹೇಳ್ಬೋದು ಈ ಕಾರ್ಗಳನ್ನ. ನೆಕ್ಸ್ಟು ರೋಲ್ಸ್ ರೈಸ್ ಬರುತ್ತೆ ನೋಡಿ. ಇದೇನೇ ರೋಲ್ಸ್ ರೈಸು, ಅಲ್ಲಿ ಗೋಲ್ಡ್ ಕಲರ್ ಇರ್ತಕ್ಕಂಥದ್ದು. ಇದು ರೆಡ್ಡು ಬೇರೆ. ಇದು ಇದರ ಹೆಸರುಗಳು ಕೂಡ ಗೊತ್ತಿಲ್ಲ. ಇದೇ ರೋಲ್ಸ್ ರೈಸು ಮೈಸೂರು ಮಹಾರಾಜರು ಯೂಸ್ ಮಾಡಿರ್ತಕ್ಕಂಥ ಕಾರ್ ಅಂತಲೇ ಹೇಳ್ಬೋದು. ಇದನ್ನು ತಮಿಳ್ನಾಡು ಮ್ಯೂಸಿಯಮಲ್ಲಿ ಮಡಗಿದ್ದಾರೆ. ಮೈಸೂರು ಮಹಾರಾಜರು ಯೂಸ್ ಮಾಡಿರ್ತಕ್ಕಂಥ ರೋಲ್ಸ್ ರೈಸ್ ಸಿಲ್ವರ್ ಸ್ಯಾಡೋನ. ಇದು 1976ರಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು. ನೋಡಿ ರೋಲ್ಸ್ ರೈಸ್ ಎಷ್ಟು ಚೆನ್ನಾಗಿದೆ ಅಂತ. ಆವಾಗಲೇ ಎಷ್ಟು ಸೂಪರಾಗಿ ಮಾಡಿದರು ರೋಲ್ಸ್ ರೈಸ್ನ. ಲೋಗೋ ನೋಡಿ, ಆವಾಗಲೂ ಕೂಡ ಇದೇ ಥರನೇ ಇತ್ತು ಲೋಗೋ, ಇವಾಗಲೂ ಇದೇ ಥರನೇ ಐತೆ ಲೋಗೋ. ರೋಲ್ಸ್ ರೈಸ್ ಇಂಜಿನ್ ಇದೆ ನೋಡಿ. ಇದು ರೋಲ್ಸ್ ರೈಸ್ ವೈಟಲ್ಲಿ ಐತೆ ನೋಡಿ. ಹಳೆ ಕಾರ್ ಅಂತಲೇ ಹೇಳ್ಬೋದು ಇದನ್ನು. ಇದರ ಮೇಲ್ಗಡೆ ಟಾಪ್ ನೋಡಿ ಯಾವ ಥರ ಐತೆ, ತಾರ್ಪಲ್ ರೀತಿ ಹಾಕಿದ್ದಾರೆ. ಸಿಲ್ವರ್ ಲೋಗೋ ಕೊಟ್ಟಿರೋ, ಆವಾಗ ಸಿಲ್ವರಲ್ಲೇ ಹಾಕಿರೋ. ಒರಿಜಿನಲ್ ಬೆಳ್ಳಿ ಅಂತಲೇ ಹೇಳ್ಬೋದು ಅದರಲ್ಲಿ ಇರ್ತಕ್ಕಂಥ ಲೋಗೋ. ರಿಮ್ಸ್ ನೋಡಿ, ಸೈಕಲ್ ರಿಮ್ಸ್ ಥರ ಐತೆ ಆವಾಗ ಕಾರ್ದು. ಮತ್ತು ಸ್ಟೇರಿಂಗು, ಸೀಟ್ಸ್ ಎಲ್ಲ ಸಾದಾ ಬರ್ತಿತ್ತು. ಯಾವುದೇ ಸೀಟ್ ಬೆಲ್ಟ್ ಸೇರ್ತಿರ್ಲಿಲ್ಲ ಆವಾಗ.